ನಿಮ್ನ 4ನೇ ಸಿನಿಮಾ ಇವತ್ತು 2.5 ಗಂಟೆ ಸಿನಿಮಾನ ಪ್ರೇಕ್ಷಕರು ಎಂಜಾಯ್ ಮಾಡಿದ್ರು. ನಿಮಗೆ ಅಭಿಮಾನಿಗಳ ಜೊತೆ ನೋಡೋದು ಎಷ್ಟು ಖುಷಿ ಆಯ್ತು? ಖಂಡಿತ ಖುಷಿ ಇದೆ. ಇವತ್ತೇ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು, ಬೃಂದ ಅವರು ಫಸ್ಟ್ ಟೈಮ್ ಸಿನಿಮಾ ನೋಡ್ತಾ ಇರೋದು. ಇವತ್ತಿಗೆ ಖಂಡಿತವಾಗ್ಲೂ ಖುಷಿ ಇದೆ. ಉತ್ತರ ಕರ್ನಾಟಕ ವಿಭಾಗದಿಂದ ಎಲ್ಲ ಮೆಸೇಜ್ ಮಾಡ್ತಾರೆ, ಆಲ್ರೆಡಿ ತುಂಬ ಇಷ್ಟ ಆಗ್ತಾರೆ ಅಂತ. ನಮ್ಮ ರಾಣಾ ಪ್ರೊಡ್ಯೂಸರ್ ಗುಜ್ಜಲ್ ಪುರುಷೋತ್ತಮ ಹೊಸಪೇಟೆ ನೋಡಿ ತುಂಬ ಚೆನ್ನಾಗಿದೆ, ತುಂಬ ಜನಗಳು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಸೊ ನನಗೆ ಇನ್ನೂ ಗೊತ್ತಿಲ್ಲ, ಜನಗಳನ್ನ ಕೇಳಿ ನಾನು, ಬಟ್ ಎಲ್ಲ ಕೂಗಾಡಿ ಹಚ್ಚಾಡ್ತಾರೆ. ಸೊ ನನಗೊಂದು ಭಯ ಇದೆ, ಒಂದು ಟೆನ್ಷನ್ ಇದೆ. ಬಟ್ ಇಷ್ಟ ಆಗಿದೆ ಅಂತೆಲ್ಲ ಹೇಳ್ತಾರೆ, ಸೂಪರ್ ಅಂತ ತೋರಿಸಿ ಹೋಗ್ತಾರೆ. ಸೊ ನಾನು ಕಾಯ್ತಾ ಇದ್ದೀನಿ ಇನ್ನು ಹೆಚ್ಚಿನ ರಿವ್ಯೂಸ್ ಕೇಳೋಕ್ಕೋಸ್ಕರ. ನಿಮ್ದು ಮತ್ತೆ ದುನಿಯಾ ವಿಜಯ್ ಅವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೆಂಗ ಅದಕ್ಕೆಲ್ಲ ವಿಸಲ್ಗಳು ಬರ್ತಾ ಇತ್ತು, ಇಬ್ಬರ ಸೀನ್ಗಳು ಬರ್ಬೇಕಾದ್ರೆ ಹೆಂಗ ಅನಿಸ್ತದೆ? ಅದೇ ಮಜಾ ಅಲ್ವಾ. ಎಲ್ಲರೂ ಅನ್ಕೊಂಡು ರೆಗ್ಯುಲರ್ ಆಕ್ಷನ್ಸ್ ಇರುತ್ತೆ ಅಂತ, ಬಟ್ ನಮ್ಮ ಇಬ್ಬರ ಮಧ್ಯೆ ಇದ್ದಿದ್ದು ಸೀಕ್ವೆನ್ಸಸ್ ಬೇರೆ ಥರ ಇತ್ತು. ಜೊತೆಗೆ ವಿಜಿ ಸರ್ ಬರೀ 10 ನಿಮಿಷ ಥರ ಅಂತ ಅನ್ಕೊಂಡ್ರು. ಸೊ ವಿಜಿ ಸರ್ ಪೂರ್ತಿ ಸಿನಿಮಾ ಇದೆ ಅಂತ ಇವತ್ತು ಎಲ್ಲರೂ ಜನ ನೋಡಿದ್ರೆ ಗೊತ್ತಾಗಿದೆ. ಸೊ ಖಂಡಿತ ಖುಷಿ ಇದೆ. ಜೊತೆಗೆ ಸಾಧು ಸರ್ ಸೀಕ್ವೆನ್ಸಸ್, ಸಾಧು ಸರ್ ನಮಗೆ ಮಿಸ್ ಮಾಡಿದ್ರೆ ತುಂಬ ತಪ್ಪಾಗುತ್ತೆ. ದೇವರನ್ನೇ ಅವ್ರು ಇದ್ದಿದ್ದಕ್ಕೆ ಒಂದಷ್ಟು ಸೀಕ್ವೆನ್ಸಸ್ ತುಂಬ ಚೆನ್ನಾಗಿ ಬಂತು. ಬೃಂದಾಚಾರ್ಯ ಹೇಳಬೇಕು ಹೆಚ್ಚಾಗಿ ಮಟ್ಟಿದೆ. ಟ್ರಾಜಿಡಿನ ನಿಮ್ಮ ಲೈಫ್ ಹೇಗೆ ಅಂತ? ಯಾಕೆ ಎಲ್ಲ ಫಿಲಮಲ್ಲೂ ಲವ್ ಸಿಗೋದು ಕಷ್ಟ ಆಗುತ್ತೆ ಅಂತಲ್ಲ. ಇಲ್ಲ, ಖಂಡಿತವಾಗ್ಲೂ ಕೊನೆಗೆ ತೋರಿಸ್ತೀವಲ್ಲ, ಕೊನೆಗೆ ಜನಕ್ಕೆ ಬಿಟ್ಟಿದ್ದು ಹೆಂಗೆ ತಿಳ್ಕೊತಾರೆ ಅಂತ. ಸೊ ಒಂದು ಅಂದರೆ ಅವ್ರು ಕೊನೆಗೆ ಅನ್ಕೋಬೇಕಲ್ಲ ಸಿಗ್ತಾರಾ ಸಿಗಲ್ವಾ ಅಂತ. ಸೊ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಸೊ ಡೈರೆಕ್ಟರ್ ಎಸ್.ನಾರಾಯಣ್ ಸರ್ ಒಂದು ಐಡಿಯಾ ಅದು. ಹಳ್ಳಿ ಹುಡುಗಿ ಅಥವಾ ಫ್ಯಾಮಿಲಿ ಹುಡುಗಿ ಲೈಫಲ್ಲಿ ಏನೇನು ನಡೆಯುತ್ತೆ ಸಿನಿಮಾ ನೋಡಿದಾಗ ಹೆಂಗ ಅನಿಸ್ತು ನಿಮಗೆ? ಶ್ರೇಯಸ್ ಅವ್ರು ಹೇಳ್ದಂಗೆನೆ ಇದೆ ಫಸ್ಟ್ ಟೈಮ್ ನಾವು ಸಿನಿಮಾ ನೋಡ್ತಾ ಇರೋದು, ಎಲ್ಲ ಜನರ ಜೊತೆನೆ ಕೂತು ನೋಡಿರೋದು. ಅಫ್ಕೋರ್ಸ್ ಖುಷಿ ಆಗುತ್ತೆ, ಒಂದು ಸಿನಿಮಾ ಮಾಡೋದೇನೆ ಅದನ್ನು ಜನರ ತನಕ ಮುಟ್ಸೋಕ್ಕೆ ಅಂತ. ಆ್ಯಂಡ್ ಅವರೆಲ್ಲ ಇವತ್ತು ಕೂತು ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಕೂತು ಎಂಜಾಯ್ ಮಾಡೋದನ್ನು ನೋಡಿ ಡೆಫಿನೆಟ್ಲಿ ತುಂಬಾ ಖುಷಿ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಟೆನ್ಷನ್, ನರ್ವಸ್ನೆಸ್ ಕೂಡ ಡೆಫಿನೆಟ್ಲಿ ಇದೆ. ಬಿಕಾಸ್ ಇನ್ನೂ ಸ್ಟಾರ್ಟ್ ಅಷ್ಟೇನೆ ಜರ್ನಿ, ಮುಂದೆ ಹೇಗೆ ಹೋಗುತ್ತೆ, ಜನರು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ಥಾಟ್ ಡೆಫಿನೆಟ್ಲಿ ತಲೆಯಲ್ಲಿದೆ. ಸೋಷಿಯಲ್ ಮೀಡಿಯಾದ ದುರುಪಯೋಗ ಹೆಂಗಾಗುತ್ತೆ ಅನ್ನೋದು ಮಾರುತದಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಏನಂತ ಪರ್ಸ್ನಲಿ ಕೂತ್ಕೊಂಡು ಈ ಸಿನಿಮಾನ ಇವತ್ತು ಬೆಳಿ ಬರ್ದೇ ಐ ಗೆಸ್ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಫಾರ್ ಶೋರ್. ಒಂದೊಂದು ಸಿನಿಮಾ ಮಾಡೋದಕ್ಕೂ ಒಂದು ಬೇರೆ ಬೇರೆ ರೀತಿಯ ಮೋಟೋ ಇರುತ್ತೆ. ಇದನ್ನ ಮಾಡಿರೋದು ಒಂದು ಒಳ್ಳೆ ಮೆಸೇಜನ್ನ ಜನರ ತನಕ ಮುಗಿಸೋದಕ್ಕೆ ಅಂತ. ಬಿಕಾಸ್ ಸಿನಿಮಾಗೆ ಅಷ್ಟು ಪವರ್ ಇದೆ, ಜನರು ಇನ್ಫ್ಲುಯೆನ್ಸ್ ಆಗ್ತಾರೆ. ಐ ಗೆಸ್ ಇದ್ರ ಮುಖಾಂತರ ಜನರೆಲ್ಲ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ಭಾವನೆಯಿಂದ ಮಾಡಿರುವಂಥ ಸಿನಿಮಾ ಇದು. ಫಾರ್ ಶೋರ್ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮಗೆ ಒಂದು ಒಳ್ಳೆ ಮೆಸೇಜ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಎಲ್ಲರೂ ಮಾರುತ ಬಂದು ನೋಡಿ, ಈಗಲೇ ನಾನು ನೋಡಿದೆ, ಸೂಪರ್ ಆಗಿದೆ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಒಳ್ಳೆ ಇಮೋಷ್ನಲ್ ಫ್ಯಾಮಿಲಿ ಇಮೋಷನ್ ಇದೆ. ಆ್ಯಂಡ್ ವಿಜಯ್ ಸರ್ ಅಫ್ಕೋರ್ಸ್ ಇದ್ದಾರೆ. ಆ್ಯಂಡ್ ನಮ್ಮ ಶ್ರೇಯಸ್ ನಂದು ಫ್ರೆಂಡು, ಅವನು ಮಾಡಿದ್ದಾನೆ. ಎಲ್ಲರೂ, ನಾನು ನನ್ನ ಫ್ರೆಂಡ್ ಬಗ್ಗೆ ಹೇಳ್ಬಾರ್ದು, ನೀವು ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ಎಸ್.ನಾರಾಯಣ್ ಸರ್ದು ಡೈರೆಕ್ಷನು, ಅವ್ರ ಬಗ್ಗೆ ಎಲ್ಲ ನಾವು ಹೇಳಲೇಬಾರ್ದು, ಅಷ್ಟು ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಮಾರುತ ಸೂಪರ್ ಮೂವಿ ಆಗುತ್ತಾ ಅನ್ನೋ ಡೌಟೇ ಬೇಡ. ಸಿನಿಮಾ ಆ ಲೆವೆಲ್ಗಿದೆ. ಎಸ್.ನಾರಾಯಣ್ ಕತೆ ಬರೆದ್ರೆ ಖರಾಬಾಗಿರುತ್ತೆ ಅನ್ನೋ ಮತ್ತೊಮ್ಮೆ ಪ್ರೂವ್ ಆಗಿದೆ. ನಮ್ಮ ಬ್ಲ್ಯಾಕ್ ಒಬ್ಬರ ದುನಿಯಾ ವಿಜಯ್ ಅವರು ಪೊಲೀಸ್ ಗೆಸ್ಟ್ ರೋಲಲ್ಲಿ ಬೆಸ್ಟ್ ಫೈಟಿಂಗ್ ಮಾಡಿದ್ರೆ, ಬೆಸ್ಟ್ ಆಕ್ಷನ್ ಮಾಡವ್ರೆ. ಒಂದು ಒಳ್ಳೆ ಪಾತ್ರಕ್ಕೆ ಅವರು ಈ ಸಿನಿಮಾದಲ್ಲಿ ನಟನೆ ಮಾಡಿದರೆ. ಹೀರೋ ಶ್ರೇಯಸ್ ಅವರು ಒಂದು ಒಳ್ಳೆ ಫೈಟಿಂಗ್ ಮತ್ತು ಡ್ಯಾನ್ಸ್ ಮಾಡವ್ರೆ. ಹೀರೋಯಿನ್ ಪಾತ್ರ ಕಡಿಮೆ ಇದೆ, ಅದು ನೋಡೋಕೆ ಮಾತ್ರ ಮಸ್ತ್ ಹಾಟ್ ಲುಕ್ ಸಾಕಾದ ಕಾಣಿಸೋರೆ. ಇನ್ನು ನಮ್ಮ ತಾರಾ ಮೇಡಮ್ ಆಗಿರ್ಬೋದು, ರಂಗಾಣ ರಘು ಆಗಿರ್ಬೋದು, ಮತ್ತು ನಮ್ಮ ಫ್ಲವರ್ ಬೈ ರವಿಚಂದ್ರನು ಭಾಳ ವರ್ಷಗಳಿಂದ, ಅಂದರೆ ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಸಾಕತ್ತವ್ರೆ. ಹೇಳ್ಬೇಕಂದ್ರೆ ಒಂದು ಫ್ಯಾಮಿಲಿ ಎಮೋಷನ್ ಮೂವಿ. ಕಾಮಿಡಿ ಇದೆ, ಕಥೆ ಇದೆ, ಡ್ಯಾನ್ಸ್ ಇದೆ, ಸಾಕತ್ತಾಗಿದೆ. ಕಾಸಿದ್ದವರು ಕಣ್ಣು ಮುಚ್ಕೊಂಡ್ಬಂದು ನೋಡ್ಬೋದು. ಅಬ್ಬರಕದಬ್ಬರ ಈ ಸಿನಿಮಾದಲ್ಲವರು ಬ್ಲ್ಯಾಕ್ ಒಬ್ರು ಅವ್ರು ಇದ್ರೆ ಸಿನಿಮಾ ಸಿಕ್ಸರೆ. ಅಂದರೆ ಲವ್ ಮಾಡೋರು ಮನೆಗಳಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಮೆಸೇಜ್ಗಳು ಮಾಡ್ಕೊಂಡು ಬರೀ ಮೆಸೇಜ್ಗಳಿಗೆ ಹುಡುಗಿರು ಲವಲ್ಲಿ ಬಿದ್ದೋಗ್ತವ್ರೆ. ಅವರು ಪೂರ್ತಿ ಬಯೋಡೇಟಾ ಗೊತ್ತಾಗ್ತಾಯಿಲ್ಲ, ಅವ್ರನ್ನ ರಿಯಲ್ ಆಗಿ ನೋಡ್ತಾ ಇಲ್ಲ. ಸೊ ಬರೀ ಮೆಸೇಜ್ಗಳಿಗೆ ಬಿದ್ದೋಗ್ಬಿಟ್ಟು ಮನೆಯಲ್ಲಿ, ಅಂದರೆ ಹುಡುಗನಿಗೆ ಸಾಕಿರುವಂಥ ತಂದೆ ತಾಯಿಗಳನ್ನ ಬಿಟ್ಟು ಏನು ಅವ್ರ ಮನೆಯಲ್ಲಿರುವಂಥ ಚಿನ್ನ ಬೆಳ್ಳಿ ಬಂಗಾರ ಎತ್ಕೊಂಡು ಆ ಹುಡುಗರಿಂದ ಓಡಾಕ್ತಾರೆ. ಮತ್ತು ಅವರೆಲ್ಲೋ ಒಂದು ಕಡೆ ಇವ್ರನ್ನ ಎಲ್ಲ ಯೂಸ್ ಮಾಡ್ಕೊಂಡು ಯಾವುದೋ ಬೇರೆ ದೇಶದಲ್ಲಿ ಮಾರ್ಬಿಡ್ತಾರೆ. ಹಂಗಾಗಿ ಇಂಥ ಒಂದು ವಿಷಯಗಳನ್ನ ಹೆಣ್ಣು ಮಕ್ಳು ನೋಡಬೇಕು. ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಫೋನ್ನಲ್ಲಿ ಇರ್ತಾರೆ. ಸೊ ಇಂಥ ಒಂದು ಸ್ಟೋರಿನ ಬಂದು ನೋಡಿ, ಇದು ಉಪಯೋಗ ಆಗುವಂಥ ಸ್ಟೋರಿ ಎಸ್.ನಾರಾಯಣ್ ಅವರು ಮಸ್ತಾಗಿ ಮಾಡಿದರೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ, ಮತ್ತು ಲವ್ ಮಾಡೋರೆ ಯುವಕರಿಗೆ, ಮತ್ತು ಫ್ಯಾಮಿಲಿ ಕೂಡ. ವೆರಿ ಗುಡ್ ಇನ್ಫಾರ್ಮೇಶನ್ ಮೇಡಮ್. ಈಗ ನಡೀತಾ ಇರೋದು ಸೊಸೈಟಿಯಲ್ಲಿ ಏನನ್ನೋದು ತಿಳಿಸಿದ್ದಾರೆ. ಸೊ ಎಲ್ರಿಗೂ ವಂದನೆಗಳು. ಈ ಫಿಲಮಲ್ಲಿ ಕೆಲಸ ಮಾಡಿದ್ದು ಎಲ್ರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೂ ಭಾಳ ಸಂತೋಷ. ಚೆನ್ನಾಗಿತ್ತು. ಶ್ರೇಯಸ್ ನೋಡೋಕೆ ತುಂಬ ಖುಷಿ ಆಯಿತು. ಐ ಆಮ್ ಫಾರ್ ಶ್ರೇಯಸ್. ಒಂದು ಏನಂದರೆ, ಒಂದು ದುನಿಯಾ ವಿಜಯ್ ಸರ್ ಆಗಿರಲಿ ತುಂಬ ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ದುನಿಯಾ ವಿಜಯ್ ಸರ್ ನೋಡೋಕೆ ಖುಷಿ ಆಗುತ್ತೆ. ಹಾಗೂ ಶ್ರೇಯಸ್ ಕೂಡ ಅದ್ಭುತವಾಗಿ ಡ್ಯಾನ್ಸು ಫೈಟ್ಸ್ ಆಗಿರಲಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಕಂಪ್ಲೀಟ್ ಪವರ್ ಪ್ಯಾಕ್ ಕಮರ್ಷಿಯಲ್ ಸಿನಿಮಾ.
ಫ್ಯಾಮಿಲಿ ಎಲ್ಲ ಕೂತ್ ನೋಡುವಂಥ ಸಿನಿಮಾ. ಬಂದು ಶ್ರೇಯಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನೇ ಹೇಳಿದ್ನಲ್ಲ, ದುನಿಯಾ ವಿಜಯ್ ಸರ್ ತುಂಬ ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಯಾವುದೇ ಒಂದು ಕ್ಯಾರೆಕ್ಟರ್ ಆಗಿದ್ರು. ಸೊ ಅವ್ರು ನೋಡೋಕೆ ಖುಷಿ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಶ್ರೇಯಸ್ ಆಲ್ಸೋ ವೆರಿ ಗುಡ್ ಪರ್ಫಾರ್ಮರ್. ಬೃಂದ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಎಸ್.ನಾರಾಯಣ್ ಸರ್ ಕೂಡ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಇವರೆಲ್ಲ ಇಟ್ಕೊಂಡು. ತುಂಬ ಚೆನ್ನಾಗಿ, ತುಂಬ ಖುಷಿ ಆಯಿತು. ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ. ರವಿಚಂದ್ರನ್ ಸರ್ ಎಲ್ಲ ಇದ್ದಾರೆ. ಸೊ ನೋಡೋಕೆ ಚೆನ್ನಾಗಿದೆ, ಖುಷಿ ಆಯಿತು. ತುಂಬ ಒಳ್ಳೆ ಮೂವಿ ಇದು. ವೆರಿ ಗುಡ್ ಮೆಸೇಜ್ ಫಾರ್ ದಿ ಎಂಟೈರ್ ಯಂಗ್ ಜನ್ರೇಷನ್. ಖಂಡಿತ ಯಾರೂ ಈ ಪಿಕ್ಚರ್ ನೋಡಿ ಸ್ಫೂರ್ತಿ ತಗೊಳ್ಳಿ. ಚಾಟ್ ಮಾಡಬೇಡಿ ಫೇಸ್ಬುಕ್ಕಲ್ಲಿ. ಯಾರು ಕ್ಲಿಯರಾಗಿ ನಿಮ್ಮ ಅಡ್ರೆಸ್ಸು ಡೀಟೇಲ್ಸು ಎಲ್ಲ ಕೊಟ್ಟು ಮೋಸ ಆಗಬೇಡಿ. ಇದು ನಿಜವಾಗ್ಲೂ ಒಂದು ಮೆಸೇಜ್ ಕೊಡೋಂಥ ಮೂವಿ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಆನಂದಿಸಿ. ಶ್ರೇಯಸ್ ಮಂಜು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಫಿಲಮ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹೇಗಿದೆ? ಅದು ತುಂಬ ಚೆನ್ನಾಗಿ ಹೆಣ್ಮಕ್ಳಿಗೆ ಫ್ಯಾಮಿಲಿಗೆ ಗೊತ್ತಾಗಬೇಕು ಅಂತ ವಿಷಯ ಇದು. ಫೇಸ್ಬುಕ್ ಅಂತಾರಲ್ವ ಮಕ್ಕಳು, ಅದೆಲ್ಲ ಇದಾಗತ್ತೆ ಅಷ್ಟೇ.